ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಥ್ರೆಡ್ಸ್ ಆಪ್ ನಲ್ಲಿ ಐಡಿನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಥ್ರೆಡ್ಸ್ ಆಪ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಟ್ವಿಟರ್ಗೆ ಒಂದು ಪರ್ಯಾಯವಾಗಿ ಅಥವಾ ಟ್ವಿಟರ್ಗೆ ಒಂದು ಕಾಂಪಿಟೇಟ್ ಮಾಡೋದಕ್ಕಾಗಿ ಇವರು ಮೇಟಾದವರು ಅಥವಾ ಇನ್ಸ್ಟಾಗ್ರಾಮ್ನವರು ಒಂದು ಕ್ರಿಯೇಟ್ ಮಾಡಿರುವಂತ ಅಥವಾ ಲಾಂಚ್ ಮಾಡಿರುವಂತ ಆಪ್ ಥ್ರೆಡ್ಸ್ ಆಪ್ ಅನ್ನೋದು ಟ್ವಿಟರ್ಗೆ ಒಂದು ಪರ್ಯಾಯವಾಗಿ ಬಂದಿರುವಂತ ಆಪ್ ಅಂತ ಅನ್ಬಹುದು. ಈ ಆಪ್ ನಲ್ಲಿ ನಾವು ಐಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ, ಇಲ್ಲಿ ಥ್ರೆಡ್ಸ್ ನಲ್ಲಿ ಹೊಸ ಐಡಿನ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಇನ್ಸ್ಟಾಗ್ರಾಮ್ ಐಡಿನೇ ನಾವು ಅಲ್ಲಿ ಕೂಡ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೈನ್ ಅಪ್ ಅಂತ ಅಥವಾ ಕ್ರಿಯೇಟ್ ಅಕೌಂಟ್ ಅಂತ ಅಲ್ಲಿ ಆಪ್ಷನ್ ಬರೋದಿಲ್ಲ ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ನಲ್ಲಿ ಇರುವಂತ ಒಂದು ಐಡಿ ಹಾಗೂ ಪಾಸ್ವರ್ಡ್ ಅನ್ನ ಅದನ್ನೇ ನಾವು ಅಲ್ಲಿ ಯೂಸ್ ಮಾಡ್ಕೋಬಹುದು. ನೀವು ಅಲ್ಲಿ ಇನ್ ಕೇಸ್ ಅಲ್ಲಿ ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಮೊದಲು ನೀವು ಇನ್ಸ್ಟಾಗ್ರಾಮ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಆಪ್ ನಲ್ಲಿ ಮೊದಲು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ನಂತರದಲ್ಲಿ ಆ ಐಡಿ ಮತ್ತು ಪಾಸ್ವರ್ಡ್ ನ ತಗೊಂಡ್ಬಿಟ್ಟು ಥ್ರೆಡ್ಸ್ ಆಪ್ ನಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಪ್ರೊಸೆಸ್ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಆಪ್ ನ ನೋಡಿ, ಇಲ್ಲಿ ಪ್ಲೇ ಸ್ಟೋರ್ ಇಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿ ಓಪನ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಮೇಟಾ ಅಂತ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ ನೋಡಿ, ಕಲರ್ ನೋಡ್ಬೋದು ನೀವು, ಇನ್ಸ್ಟಾಗ್ರಾಮ್ ನೋಡದೆ ಆಗಿರುವಂಥದ್ದು. ನಂತರದಲ್ಲಿ ನಮ್ಮ ಒಂದು ಡಿವೈಸ್ ನಲ್ಲಿ ಇರುವಂತಹ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ ಅದು ನೇರವಾಗಿ ತಗೊಳುತ್ತೆ. ಇಲ್ಲಿಂದ ನಾವು ನೇರವಾಗಿ ಒಂದೇ ಕ್ಲಿಕ್ ನಲ್ಲಿ ಲಾಗಿನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕೆಳಗಡೆ ಯೂಸ್ ಡಿಫ್ರೆಂಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬೇರೆ ಇಮೇಲ್ ಐಡಿ ಹಾಗೂ ಪಾಸ್ವರ್ಡ್ ಅದು ಕೂಡ ನೀವು ಇನ್ಸ್ಟಾಗ್ರಾಮ್ನ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನೇ ಹಾಕಬೇಕಾಗುತ್ತೆ. ಇಲ್ಲಿ ಎಲ್ಲೂ ಕೂಡ ಕ್ರಿಯೇಟ್ ಅಕೌಂಟ್ ಅಥವಾ ಸೈನ್ ಅಪ್ ಅಂತ ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ನಾನು ಬ್ಯಾಕ್ ಕ್ಯಾನ್ಸಲ್ ಮಾಡಿಬಿಟ್ಟು ನನ್ನ ಡಿವೈಸ್ ನಲ್ಲಿ ಇರುವಂತಹ ಒಂದು ಯಾವ್ದಾದ್ರು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಲಾಗಿನ್ ಮಾಡ್ಕೋತೀನಿ. ಇಲ್ಲಿ ನೋಡಬಹುದು, ಇಲ್ಲಿ ಮೂರು ಅಕೌಂಟ್ಗಳು ಲಾಗಿನ್ ಇದೆ. ಈ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ವೇಟ್ ಮಾಡೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಪಬ್ಲಿಕ್ ಪ್ರೊಫೈಲ್ ಅಥವಾ ಪ್ರೈವೇಟ್ ಪ್ರೊಫೈಲ್ ಅಂತ ಕೇಳ್ತಾ ಇದೆ. ನಾವು ಪಬ್ಲಿಕ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಪಬ್ಲಿಕ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ನಾವು ಫಾಲೋ ಮಾಡಿರುವಂತಹ ವ್ಯಕ್ತಿಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ನೀವು ಫಾಲೋ ಮಾಡ್ತೀರಾ ಅಂತ ಕೇಳುತ್ತೆ ಸ್ನೇಹಿತರೆ. ಮಾಡಿದಾದ್ರೆ ಮಾಡಬಹುದು, ಇಲ್ಲ ಅಂದ್ರೆ ಮೇಲ್ಗಡೆ ಆರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದುವರಿಬಹುದು. ಇಲ್ಲಿ ನೋಡಿ ಫಾಲೋ ಆಲ್ ಅಂತ ಇದೆ. ಇಲ್ಲಿ ಕೆಲವು ಯಾರ್ಯಾರು ಬೇಕು ಫಾಲೋ ಮಾಡ್ಕೋಬಹುದು. ನಂತರದಲ್ಲಿ ಇಲ್ಲಪ್ಪ ಅಂದ್ರೆ ಮೇಲ್ಗಡೆ ಇಲ್ಲಿ ಆರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಹಾಗೆ ಮುಂದುವರಿಬಹುದು. ನಂತರದಲ್ಲಿ ಇಲ್ಲಿ ಯಾವ ರೀತಿ ಅದರ ಒಂದು ವರ್ಕಿಂಗ್ ಒಂದು ಪ್ರೊಸೀಜರ್ ಯಾವ ರೀತಿ ಇದೆ ಅಂತ ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಯುವರ್ ವಿಸಿಬಿಲಿಟಿ, ಯುವರ್ ಡೇಟಾ ಎಲ್ಲವೂ ಕೂಡ ಆಪ್ಷನ್ಸ್ಗಳು ಇದೆ. ನೀವು ನೋಡಿಬಿಟ್ಟು ಇಲ್ಲಿ ಜಾಯಿನ್ ಥ್ರೆಡ್ಸ್ ಅಂತ ಕೆಳಗಡೆ ಇರುವಂಥ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ ಕೇಳಿದ್ರೆ ಅಲೌ ಮಾಡಿ. ಮಾಡಿದ ನಂತರದಲ್ಲಿ ನೋಡಿ ಸಕ್ಸಸ್ಫುಲ್ ಆಗಿ ನಮ್ಮ ಅಕೌಂಟ್ ಅನ್ನೋದು ಲಾಗಿನ್ ಆಗಿದೆ. ಈ ರೀತಿ ನಾವು ಥ್ರೆಡ್ಸ್ ಆಪ್ ನಲ್ಲಿ ಅಕೌಂಟ್ ಅನ್ನ ಅಥವಾ ಐಡಿನ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು, ಇಲ್ಲಿ ಪ್ರೊಫೈಲ್ ಆಪ್ಷನ್ ಇದೆ, ಸರ್ಚ್ ಆಪ್ಷನ್ ಇದೆ. ಇಲ್ಲಿ ನೋಡಿ ಪ್ರೊಫೈಲ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನು ಬರುತ್ತೆ ಸೇಮ್ ಟು ಸೇಮ್ ಇಂಟರ್ಫೇಸ್ ಇನ್ಸ್ಟಾಗ್ರಾಮ್ನ ಹಾಗೇನೇ ಇದೆ. ಎಡಿಟ್ ಪ್ರೊಫೈಲ್, ಶೇರ್ ಪ್ರೊಫೈಲ್, ನಾವು ಏನು ರಿಪ್ಲೈ ಮಾಡಿರುವಂಥದ್ದು, ನಾವು ಥ್ರೆಡ್ ನಲ್ಲಿ ಹಾಕಿರುವಂಥ ಪೋಸ್ಟ್ಗಳು ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡಿ ಹೋಮ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಈ ರೀತಿಯಲ್ಲಿ ನಮಗೆ ಒಂದು ಫೀಡ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.